ಅಬ್ಬಾ, ಬೇಸಿಗೆಯ ಬಿಸಿಲಿನ ನಂತರ ಮಣ್ಣಿನ ಮೇಲೆ ಆ ಮೊದಲ ಮಳೆಹನಿಗಳು ಬಿದ್ದಾಗ ಬರೋ ಆ ಅದ್ಭುತ ವಾಸನೆ ಇದೆಯಲ್ಲ, ನಿಜಕ್ಕೂ ಮ್ಯಾಜಿಕ್ ಅಲ್ವಾ? ಜಗತ್ತಿನ ಯಾವುದೇ ಕಾಸ್ಟ್ಲಿ ಪರ್ಫ್ಯೂಮ್ ಕೂಡ ಈ ವಾಸನೆಗೆ ಸಾಟಿ ಇಲ್ಲ. ಈ ವಾಸನೆಯನ್ನು ವಿಜ್ಞಾನದಲ್ಲಿ ಪೆಟ್ರಿಕೋರ್ ಅಂತ ಕರೀತಾರೆ. ಆದರೆ ಇದು ಬರೀ ಒದ್ದೆ ಮೆಣ್ಣಿನ ವಾಸನೆ ಅಲ್ಲ. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಇದೆ. ಮಣ್ಣಿನಲ್ಲಿ ಆಕ್ಟಿನೋಮೈಸಿಟ್ಸ್ ಅನ್ನೋ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವು ಜಿಯೋಸ್ಮಿನ್ ಅನ್ನೋ ಒಂದು ವಿಶೇಷ ಕಾಂಪೌಂಡ್ ಅನ್ನು ಉತ್ಪಾದಿಸುತ್ತವೆ. ಮಳೆ ಹನಿಗಳು ವೇಗವಾಗಿ ಬಂದು ಮಣ್ಣಿಗೆ ಅಪ್ಪಳಿಸಿದಾಗ ಈ ಜಿಯೋಸ್ಮಿನ್ ಸಣ್ಣ ಸಣ್ಣ ಗುಳ್ಳೆಗಳಂತೆ ಗಾಳಿಯಲ್ಲಿ ಸ್ಫೋಟಗೊಂಡು ಸುವಾಸನೆಯನ್ನು ಹರಡುತ್ತವೆ. ನಮ್ಮ ಪೂರ್ವಜರಿಗೆ ಈ ವಾಸನೆ ಅಂದರೆ ನೀರಿನ ಲಭ್ಯತೆ ಮತ್ತು ಹೊಸ ಜೀವನದ ಸಂಕೇತವಾಗಿತ್ತು. ಅವರು ಈ ವಾಸನೆಯನ್ನು ಅತ್ಯಂತ ಖುಷಿಯಾಗಿ ಸಂಭ್ರಮಿಸುತ್ತಿದ್ರು. ಅದಕ್ಕೆ ಇಂದಿಗೂ ನಮಗೆ ಈ ವಾಸನೆ ಅಂದರೆ ಅಷ್ಟು ಅಚ್ಚುಮೆಚ್ಚು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.